ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ರಶ್ಮಿ. ನನಗೆ ಸ್ಟೋರೀಸ್ ಹೇಳೋದಂದರೆ ತುಂಬ ಇಷ್ಟ, ಸ್ಪೆಷಲಿ ಹಾರರ್ ಸ್ಟೋರೀಸ್ ಆ್ಯಂಡ್ ಹಾರರ್ ಪ್ಲೇಸಸನ್ನು ಎಕ್ಸ್ಪ್ಲೋರ್, ಇನ್ವೆಸ್ಟಿಗೇಟ್ ಮಾಡಿ ನಿಮಗೆ ಆ ಜಾಗದಲ್ಲಿ ಇದ್ದಂತಹ ಆ ನೆಗೆಟಿವಿಟಿಯನ್ನು ತೋರಿಸೋದು ಅಥವಾ ನಿಮಗೆ ಹೇಳೋದಂದರೆ ನನಗೆ ಇನ್ನೂ ಕ್ರೇಜ್ ಜಾಸ್ತಿ. ಆದರೆ ಈಗ ನಾನು ಯಾವುದೋ ಒಂದು ಜಾಗಕ್ಕೆ ಹೋಗಿ ನಿಮಗೆ ಅಲ್ಲಿ ಇದ್ದಂತಹ ಆ್ಯಕ್ಟಿವಿಟೀಸನ್ನು ತೋರಿಸ್ಲಿಕ್ಕೆ ಆಗದಿದ್ದರೂ ಕೂಡ ಅದೇ ರೀತಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ಒಂದು ಸ್ಟೋರಿಯನ್ನು ತಂದಿದ್ದೇನೆ. ಈ ಸ್ಟೋರಿ ಮಂಗಳೂರಿನ ಸ್ಟೋರಿ. ಮಂಗಳೂರಲ್ಲಿ ನನ್ನ ಕಸಿನ್ ಆದಂತಹ ರಾಜು ಅವರ ಫ್ರೆಂಡ್ಸ್ ಲೈಫಲ್ಲಿ ಆದಂತಹ ಸ್ಟೋರಿ ಇದು. 1 ವರ್ಷದ ಹಿಂದೆ ಈ ಒಂದು 3 ಹುಡುಗರ ಲೈಫಲ್ಲಿ ಆದಂತಹ ಸ್ಟೋರಿಯನ್ನು ನನಗೆ ಅವರು ಹೇಳುವಾಗಲೂ ಸ್ಟಾರ್ಟಿಂಗಲ್ಲಿ ಹೇಳಿದರು, ಇಲ್ಲ ಬೇಡ, ನಮಗೆ ಹೇಳಿಕೆ ಬೇಡ, ಯಾಕಂದರೆ ಅದು ನೆನಪಾಗುತ್ತೆ, ನಮಗೆ ನೆನಪಾದ ತಕ್ಷಣ ನಮಗೆ ಒಂಥರ ಫೀಲ್ ಆಗುತ್ತೆ ಅಂತ ಹೇಳಿದರು. ಬಟ್ ಸ್ಟಿಲ್ ನಾನು ರಿಕ್ವೆಸ್ಟ್ ಮಾಡಿದ್ದಕ್ಕೋಸ್ಕರ ಈ ಸ್ಟೋರಿಯನ್ನು ನನ್ನ ಜೊತೆ ಶೇರ್ ಮಾಡಿದ್ದಾರೆ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇನೆ. ಹೋದಂತಹ ಜಾಗದಲ್ಲಿ ಅವರಿಗೆ ಏನಾಯಿತು, ಅವರು ಅನುಭವ ಮಾಡಿದಂತಹ ಆ ಒಂದು ಫೀಲ್ ಏನು, ಅವರಿಗೆ ಲೈಫಲ್ಲಿ ಮರೆಯಲು ಆಗದಂತಹ ಘಟನೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಲಿಕ್ಕಿದ್ದೇನೆ. ಸೊ ಬನ್ನಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಅಭಯ್, ಪುನೀತ್ ಹಾಗೂ ರೋಹಿತ್ ಈ 3 ಮಂದಿ ಒಂದು ಪಾರ್ಟಿ ಮುಗಿಸಿ ನಡುರಾತ್ರಿ 1 ಗಂಟೆ ಟೈಮಲ್ಲಿ ಒಂದು ಜಾಗದಿಂದ ಹೋಗ್ತಾ ಇದ್ರು. ಯಾಕಂದರೆ ಆ ಜಾಗದ ಹೆಸರು ಹೇಳೋದಿಲ್ಲ, ಅವ್ರು ಮೆನ್ಷನ್ ಮಾಡಬೇಡಿ ಅಂತ ನಮಗೆ ಹೇಳಿದ್ದ ಕಾರಣ ನಾವೊಂದು ಬೇರೆ ಯಾವುದಾದ್ರೂ ಒಂದು ಜಾಗ ತಗೊಳ್ಳುವ. ಸೊ ಒಂದು ಬೆದ್ರ ಅಂತ ಹೇಳುವ, ಮಂಗಳೂರಿನ ಬೆದ್ರ ಇದ್ದಂತಹ ಜಾಗ. ಸೊ ಈ ಜಾಗದಲ್ಲಿ ಬರುವಾಗ ತುಂಬ ಕತ್ಲಾದಂತಹ ಜಾಗ ಇದು. ಅಲ್ಲಿ ಈ 1 ಗಂಟೆ ರಾತ್ರಿ ಬೇರೆ ಗಾಡಿ ಕೂಡ ಆಚೀಚೆ ಹೋಗೋದು ಅವರಿಗೆ ಕಾಣ್ತದೆ. ಖಾಲಿ ಅವರದ್ದೇ 2 ಗಾಡಿ ಇದ್ದದ್ದು. ಒಂದು ಗಾಡಿಯಲ್ಲಿ ಅಭಯ್ ಮತ್ತು ಪುನೀತ್ ಒಟ್ಟಿಗೆ ಕೂತ್ಕೊಂಡಿದ್ರು, ಇನ್ನೊಂದು ಗಾಡಿಯಲ್ಲಿ ರೋಹಿತ್ ಒಬ್ಬನೇ ಇದ್ದ. ಸೊ ರೋಹಿತ್ ನೇಚರ್ ಹೇಗೆ ಅಂದರೆ ಅವ ಸ್ವಲ್ಪ ಪುಕ್ಲ, ಅದೇ ಅಭಯ್ ಮಿಕ್ಸ್ ಆಫ್ ಬೋತ್. ಆದರೆ ಪುನೀತ್ ಸ್ವಲ್ಪ ಧೈರ್ಯವಂತ ಆ್ಯಂಡ್ ತುಂಬ ಕಾಮಿಡಿಯನ್ ಪರ್ಸನ್ ಅವನು. ಸೊ ಹೀಗೆ ಇವರು ಪಾರ್ಟಿ ಮುಗಿಸ್ತಾ ಆ ರೋಡಲ್ಲಿ ಬರುವಾಗ ತುಂಬ ಕಾಡು ಪ್ರದೇಶ. ರೈಟ್ ನೋಡಿದ್ರು ಕಾಡು, ಲೆಫ್ಟ್ ನೋಡಿದ್ರು ಕಾಡು, ವೆರಿ ಪೀಸ್ಫುಲ್ ಆದಂತಹ ಜಾಗ. ಆದರೆ ಇವರಿಗೆ ಒಂದು ಶಾಕ್ ಆಗೋದೇನೆಂದರೆ, ಅವರು ಬಂದಂತಹ ರೋಡಲ್ಲಿ ಒಂದೇ ಒಂದು ಗಾಡಿ ಆಚೆ ಈಚೆ ಹೋಗೋದು ಅವರಿಗೆ ಕಾಣೋದಿಲ್ಲ. ಮತ್ತು ಸಹ ಇವರೇನ ಲೇಟ್ ಆಗಿರ್ಬೋದು ಅಂತ ಇವರು ತಮ್ಮಷ್ಟಕ್ಕೆ ಒಂದು ತಮಾಷೆ ಮಾತಾಡ್ತಾ ಎಲ್ಲ ಬರ್ತಾ ಇರ್ತಾರೆ. ಸೊ ಹೀಗೆ ಗಾಡಿಯಲ್ಲಿ ಹೋಗ್ತಾ ಇರುವಾಗ ಪುನೀತ್ ಒಂದು ಜಾಗದಲ್ಲಿ ಒಂದು ಮರವನ್ನು ಅಬ್ಸರ್ವ್ ಮಾಡ್ತಾನೆ. ಆ ಮರ ಹೇಗಿತ್ತಂದರೆ ತುಂಬ ಎತ್ತರಕ್ಕಿತ್ತು ಆ್ಯಂಡ್ ಅದು ತುಂಬ ಡ್ರೈ ಆಗಿದ್ದಂತಹ ಮರ, ಜೀವವೇ ಇಲ್ಲದಂತಹ ಮರ ಅದು. ಆ ಮರ ನೋಡುವಾಗನೇ ಇವನಿಗೆ ಒಂಥರ ಫೀಲ್ ಆಗ್ತದೆ. ಆದ ನಂತರ ತನ್ನಷ್ಟಕ್ಕೆ ಸೈಲೆಂಟ್ ಆಗ್ತಾನೆ ಪುನೀತ್. ಅಭಯ್ ಮತ್ತು ರೋಹಿತ್ ಇಬ್ಬರು ಕೂಡ ಪುನೀತ್ ಯಾಕೆ ಸೈಲೆಂಟ್ ಇದ್ದಾನೆ ಅಂತ ಅದನ್ನು ಅವರು ನೋಟಿಸ್ ಮಾಡಿದವರು ಕೇಳಲಿಕ್ಕೆ ಶುರು ಮಾಡ್ತಾರೆ ಪುನೀತ್ ಹತ್ರ. ಏನಾಯಿತು, ಇಷ್ಟೊತ್ತು ತಮಾಷೆ ಮಾಡ್ತಿದ್ದಿ, ಸಡನ್ ಏನಾಯಿತು, ಯಾಕೆ ನೀನು ಮಾತಾಡ್ತಿಲ್ಲ, ಏನಾಯಿತು, ಯಾಕೆ ಸಪ್ಪೆ, ಏನಾದರೂ ಪ್ರಾಬ್ಲಮ್ಮಾ, ಏನಾದರೂ ಹುಷಾರಿಲ್ಲದಾಗೆ ಫೀಲ್ ಆಗ್ತಿದ್ಯಾ ಅಂತ. ಬಿಕಾಸ್ ಯಾವತ್ತೂ ಕೂಡ ಪುನೀತನ್ನು ಅಷ್ಟು ಸೈಲೆಂಟ್ ಇದ್ದದನ್ನು ರೋಹಿತ್ ಆಗಲಿ ಅಭಯ್ ಆಗಲಿ ನೋಡೇ ಇರಲಿಲ್ಲ. ಪುನೀತ್ ಒಂದೇ ಹೇಳ್ತಿದ್ದ, ಬೇಗ ಹೋಗು ಮಾರಾಯ, ಇಲ್ಲಿಂದ ಬೇಗ ಹೋಗು, ಒಂದು ಸಿಟಿಗೆ ಹೋಗು, ನನಗೆ ನೀರು ಬೇಕು, ನನಗೆ ಏನೋ ಒಂಥರ ಫೀಲ್ ಆಗ್ತಾ ಉಂಟು ಅಂತ. ಇವರು ಒಂದ್ಸಲಿ ಅವರನ್ನು ಹೆದರ್ಸಲಿಕ್ಕೋಸ್ಕರ ಪುನೀತ್ ಮೋಸ್ಟ್ಲಿ ಅವರಿಗೆ ಸುಮ್ಮನೆ ಹೆದರ್ಸ್ತಿದ್ದಾನೆ ಅಂತ ಇವರು ಸುಮ್ಮನೆ ಆಗ್ತಾರೆ ಥಿಂಕ್ ಮಾಡಿಬಿಟ್ಟು. ಆದರೆ ಒಂದು ಸೈಡಿಗೆ ಅಭಯ್ಗೆ ಒಂಥರ ಫೀಲ್, ಅಂದರೆ ಇಲ್ಲ ಏನೋ ಒಂದಿದೆ ಅಂತ. ಬಟ್ ರೋಹಿತ್ ಕೂಡ ಯಾಕೆ ಇಷ್ಟು ಸೈಲೆಂಟ್ ಆದ ಅಂತ. ಮತ್ತು ಆಲ್ಮೋಸ್ಟ್ 1-2 ಕಿಲೋಮೀಟರ್ ಹೋದ್ಮೇಲೆ ಅವರ ಸಿಟಿಗೆ ಬರ್ತಾರೆ. ಸೊ ಒಂದು ಸೈಡಲ್ಲಿ ಶಟರ್ ಹಾಕುವಂಥ ಒಂದು ಚಿಕ್ಕದು ಒಂದು ಅಂಗಡಿ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಿಲ್ಲಿಸಿ ನೀರು ಕೇಳಿಬಿಟ್ಟು ಪುನೀತ್ನ ಕೈಯಲ್ಲಿ ಕೊಡ್ತಾರೆ. ಸೊ ಪುನೀತ್ ನೀರು ಕುಡ್ದ, ಮುಖ ಎಲ್ಲ ತೊಳೆದು ಸುಮ್ಮನೆ ಒಂದು ಸೈಲೆಂಟಾಗಿ ಒಂದು ದೊಡ್ಡ ಡೀಪ್ ಬ್ರೀತ್ ತೊಗೊಳ್ತಾನೆ ಅಂತ.
ಸೊ ಹೀಗೆ ಒಂದು ಡೀಪ್ ಬ್ರೀತ್ ತಗೊಂಡಾಗ ಪುನೀತ್ ಮತ್ತು ಅಭಯ್ ಮತ್ತು ರೋಹಿತ್ ಏನು ಮಾಡ್ತಾರೆ, ಒಂದು ಕ್ಯೂರಿಯಾಸಿಟಿಯಲ್ಲಿ ಕೇಳ್ತಾರೆ, ಅಲ್ಲ ಮಾರಾಯ ಅಷ್ಟು ನೀನು ತಮಾಷೆ ಮಾಡ್ಕೊಂಡು ಬರ್ತಿದ್ದಿ, ಸಡನ್ ಹಿಂಗೆ ಏನಾಯಿತು, ಯಾಕೆ ನೀನು ತುಂಬ ಸೈಲೆಂಟ್ ಆದೆ, ಏನಾಯಿತು ಅಂತ. ಆಗ ಪುನೀತ್ ಹೇಳ್ತಾನೆ, ಏನಿಲ್ಲ ಮನೆಗೆ ಹೋಗುವ, ಏನಿಲ್ಲ ಹೀಗೆ ಸುಮ್ಮನೆ ಅಂತ. ಬಟ್ ಇವರಿಗೆ ಅದು ಏನು ಹೇಳ್ತೇವೆ ಆನ್ಸರ್ ಅಷ್ಟು ಟ್ರುತ್ಫುಲ್ ಆಗಿರಲಿಲ್ಲ, ಅವರಿಗೆ ಅದು ರೀಚ್ ಔಟ್ ಆಗಲಿಲ್ಲ. ಅವರು ಹೇಳ್ತಾರೆ, ಇಲ್ಲ ಏನೋ ಆಗಿದೆ, ಹೇಳು ಹೇಳು ಅಂತ ತುಂಬ ಹಠ ಮಾಡಿದ್ದಕ್ಕೆ ಪುನೀತ್ ಫೈನಲಿ ಹೇಳ್ತಾನೆ, ನಾವೊಂದು ಸ್ವಲ್ಪ ಕಿಲೋಮೀಟರ್ ದೂರದಲ್ಲಿ ಬರುವಾಗ ನೀವೊಂದು ದೊಡ್ಡ ಮರ ನೋಡಿದ್ರಾ ಅಂತ. ಅಭಯ್ ಮತ್ತು ರೋಹಿತ್, ಹೌದು ನೋಡಿದ್ವಿ, ಸ್ವಲ್ಪ ಕ್ರೀಪಿ ಆಗಿತ್ತಲ್ವಾ ಅಂತ ಹೇಳ್ತಾನೆ. ಅದ ನಂತರ ಏನಾಯಿತು ಗೊತ್ತಾ, ರೋಹಿತ್ ಒಬ್ಬನೇ ಇದ್ನಲ್ವ ಗಾಡಿಯಲ್ಲಿ, ಅವನ ಗಾಡಿ ಹಿಂದೆ ಒಂದು ಹೆಂಗಸು ಕುತ್ಕೊಂಡಿತ್ತು, ನನ್ನನ್ನೇ ದಿಟ್ಟಿಸಿ ನೋಡ್ತಾ ಇತ್ತು ಅಂತ. ಅದಕ್ಕಾಗಿ ನಾನು ಸೈಲೆಂಟ್ ಇದ್ದೆ. ಸಪೋಸ್ ನಾನು ಅಲ್ಲಿ ನಿನ್ನ ಹಿಂದೆ ಯಾರೋ ಒಂದು ಹುಡುಗಿ ಇದ್ದಾಳೆ, ಹೀಗೆ ನನಗೆ ಕಾಣ್ತಾ ಉಂಟು ಅಂತ ಹೇಳ್ತಿದ್ರೆ ರೋಹಿತ್ ಡೆಫಿನೆಟ್ಲಿ ಹೆದರಿ ಒಂದು ಗಾಡಿ ಸ್ಕಿಡ್ ಆಗ್ತಿತ್ತು, ಒಂದು ಆಕ್ಸಿಡೆಂಟ್ ಆಗ್ತಿತ್ತು. ನಾವು ಕೂಡ ಸುಮ್ಮನೆ ಪ್ಯಾನಿಕ್ ಆಗ್ತೇವೆ ಅಂತ ಒಂದೇ ರೀಸನ್ಗೆ ನಾನು ಆ ವಿಷಯ ಯಾರ ಹತ್ರ ಕೂಡ ಹೇಳಲಿಕ್ಕೆ ಹೋಗಲಿಲ್ಲ ಅಂತ. ಸೊ ಇದೆಲ್ಲ ಆದಮೇಲೆ ರೋಹಿತ್ಗೆ ಇನ್ನೂ ಭಯ ಜಾಸ್ತಿ ಆಗಲಿಕ್ಕೆ ಶುರುವಾಯಿತು. ನೀನೇನು ನಿಜ ಹೇಳ್ತಿದ್ಯಾ, ಬೇಡ ನಾನು ಇಲ್ಲೇ ಗಾಡಿ ಇಡ್ತೇನೆ, ನಾಳೆ ಬೆಳಿಗ್ಗೆ ಬೇಕಾದರೆ ಬಂದು ತಗೊಂಡು ಹೋಗುವ ಅಂತ ಹೇಳಿ ತ್ರಿಪ್ಸ್ ಹೊರಡ್ತಾರೆ ಮನೆಗೆ. ಸೊ ಇವರು ಹತ್ರ ಮನೆ ಇದ್ದ ಕಾರಣ ಒಟ್ಟಿಗೆ ತ್ರಿಪ್ಸ್ ಹೋಗ್ತಾರೆ, ಮನೇಲಿರ್ತಾರೆ. ಅವತ್ತು ರಾತ್ರಿ ಪುನೀತ್, ರೋಹಿತ್ ಹಾಗೂ ಅಭಯ್ಗೆ 3 ಮಂದಿಗೂ ಕೂಡ ಜ್ವರ. ಅದರಲ್ಲಿ ಪುನೀತಿಗೆ ಮತ್ತು ರೋಹಿತ್ಗೆ ಜಾಸ್ತಿ ಜ್ವರ ಬಂದಿರುತ್ತೆ, ಅಭಯ್ಗಾದರೂ ಅಷ್ಟು ಬಂದಿರಲ್ಲ. ರೋಹಿತ್ ಅವರ ಮನೆಯವರಿಗೆ ಸ್ವಲ್ಪ ವಿಯರ್ಡ್ ಆದ ಕಾರಣ ರೋಹಿತ್ ಹತ್ರ ಕೇಳುವಾಗ ರೋಹಿತ್ ಎಲ್ಲ ವಿಷಯ ಬಾಯ್ಬಿಡ್ತಾನೆ, ಈಗೀಗಾಯಿತು ಅಂತ. ಅದು ಅಭಯ್ ಮತ್ತು ಪುನೀತ್ ಮನೆಗೂ ಹೋಗುತ್ತೆ. ಸೊ ಇವರೇನು ಮಾಡ್ತಾರೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಪುನೀತ್, ಅಭಯ್ ಹಾಗೂ ರೋಹಿತ್ ಅವರ ಫ್ಯಾಮಿಲಿಯವರ ಜೊತೆ ಆ ಜಾಗಕ್ಕೆ ಪುನಃ ರಿಟರ್ನ್ ಬರ್ತಾರೆ. ಅಲ್ಲಿಯ ಗ್ರಾಮಸ್ಥರ ಹತ್ರ ಕೇಳ್ತಾರೆ, ಇಲ್ಲಿ ಈ ಥರದ್ದೇನಾದರೂ ಇದೆಯಾ, ಈ ಥರದ್ದೇನಾದರೂ ಆಗ್ತದಾ ಅಂತ. ಅವ್ರಿಗೊಂದ್ಸಲಿ ಶಾಕ್ ಆಗುತ್ತೆ, ಅಂದರೆ ಇವರು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ರಲ್ವ ಅಂತ. ಅವರು ನಿಜವಾಗಿ ಹೇಳ್ತಾರೆ, ಈ ಜಾಗದಲ್ಲಿ 8 ಗಂಟೆ ರಾತ್ರಿ ಆದ ತಕ್ಷಣ ಯಾರು ಕೂಡ ಮನೆಯಿಂದ ಹೊರಗಡೆ ಬರೋದಿಲ್ಲ. ಸಪೋಸ್ ಯಾರಾದರೂ ಇಲ್ಲಿ ಅವರು ಸಿಟಿ ಆಚೆ ಹೋಗಿದ್ರೆ, ರಾತ್ರಿ ಬರುವಾಗ ಲೇಟ್ ಆಗೋದಾದರೆ 8 ಗಂಟೆ ಮುಂಚೆ ಬರೋದಾದರೆ ಮನೆ ಸೇರಿಕೊಳ್ತಾರೆ, ಇಲ್ಲದಿದ್ದರೆ ಅಲ್ಲೇ ಸ್ಟೇ ಆಗಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗೇ ಬರೋದು ಅಂತ. ಯಾಕಂದರೆ ಕೆಲವು ವರ್ಷಗಳಿಂದ ಈ ಜಾಗದಲ್ಲಿ ಒಂದು ಹೆಣ್ಣು ಪ್ರೇತದ್ದು ಉಪದ್ರವ ಉಂಟು ಅಂತ, ಇಲ್ಲಿ ಅವರಿಗೆ ತುಂಬ ಡಿಸ್ಟರ್ಬೆನ್ಸ್ ಉಂಟು ಅಂತ. ಸೊ ಅದು ಕೆಲವರಿಗೆ ಆಕ್ಸಿಡೆಂಟ್ ಆಗಿದೆ, ಕೆಲವರು ಹುಷಾರಿಲ್ಲದೆ ಬಿದ್ದಿದ್ದಾರೆ ತುಂಬ ವರ್ಷವರೆಗೆ. ಹಾಗೆ ಅವರು ಎಕ್ಸ್ಪೀರಿಯನ್ಸ್ ಮಾಡಿದ್ರಿಂದ ಅದಕ್ಕೀಗ ಇನ್ನೂ ಏನಾದರೂ ಮಾಡಬೇಕು ಅಂತ ಗ್ರಾಮಸ್ಥರು ಥಿಂಕ್ ಮಾಡ್ತಿದ್ದಾರೆ ಅಂತ ಅವರು ಹೇಳ್ತಾರೆ. ಸೊ ನೀವು ಹೆದರಬೇಡಿ, ಇಲ್ಲೇ ನಮ್ಮ ಹತ್ರದಲ್ಲಿ ಒಂದು ದೈವಸ್ಥಾನ ಇದೆ, ನೀವು ಅಲ್ಲಿ ಹೋಗ್ಬಿಟ್ಟು ತೀರ್ಥ ಮತ್ತು ಒಂದು ದಾರ ಕಟ್ಟಿಸಿ ಅಂತ ಹೇಳ್ತಾರೆ. ಸೊ ಇವರೆಲ್ಲ ಅಲ್ಲಿ ಹೋಗ್ತಾರೆ, ನಡೆದ ಘಟನೆ ಹೇಳ್ತಾರೆ, ಹೇಳಿಬಿಟ್ಟು ದಾರ ಎಲ್ಲ ಕಟ್ಟಿಸಿ ರಿಟರ್ನ್ ಬರ್ತಾರೆ. ಈಗ ನಮ್ಮ ಮಂಗಳೂರಲ್ಲಿ ಈ ವಿಷಯ ಒಂದು ಹೇಳ್ತಾರೆ, ದೇವಗಣ ಮತ್ತು ರಾಕ್ಷಸಗಣ ಅಂತ. ಅದರಲ್ಲಿ ರೋಹಿತ್ ಮತ್ತು ಅಭಯ್ಗೆ ದೇವಗಣ ಆಗಿತ್ತು, ಪುನೀತ್ಗೆ ರಾಕ್ಷಸಗಣ. ಯಾರಿಗೆಲ್ಲ ರಾಕ್ಷಸಗಣ ಇದೆಯಾ ಅವರಿಗೆ ಬೇಗ ಈ ದುಷ್ಟಶಕ್ತಿಗಳು ನೋಡಲಿಕ್ಕೆ ಸಿಗ್ತದೆ. ಪ್ರೇತಾತ್ಮಗಳು, ಬೇಡದಂತಹ ಒಂದು ದುಷ್ಟಶಕ್ತಿಗಳು ಕಣ್ಣಿಗೆ ಬೇಗ ಬೀಳೋದು ಎನಿ ಟೈಮ್. ಆದರೆ ದೇವಗಣ ಇದ್ದವರಿಗೆ ಅಷ್ಟು ಸುಲಭದಲ್ಲಿ ಕಣ್ಣಿಗೆ ಬೀಳುವುದಿಲ್ಲ, ಬಟ್ ಅವರಿಗೊಂದು ಫೀಲ್ ಆಗುತ್ತೆ ಅಂತ. ಸೊ ಇದು ನಡೆದಂತಹ ಸ್ಟೋರಿ ನಿಮಗೆ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ ಥರದ ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೇನೆ. ಸಪೋಸ್ ನಿಮ್ಮ ಲೈಫಲ್ಲೂ ಈ ಥರದ ಘಟನೆ ನಡೆದಿದ್ದರೆ ನಮಗೆ ಕಮೆಂಟ್ ಡೌನ್ ಮಾಡಿ ಹೇಳಿ. ಬೇಕಿದ್ದರೆ ನಿಮ್ಮ ಹೆಸರು ಹಾಗೂ ಯಾವ ಜಾಗದಲ್ಲಿ ನಡೆದಿದೆ ಅದನ್ನು ಬೇಕಾದರೆ ನಾವು ಚೇಂಜಸ್ ಮಾಡ್ತೇವೆ. ನಿಮಗೂ ಕೂಡ ನಿಮ್ಮ ಲೈಫಲ್ಲಿ ಆದಂತಹ ಘಟನೆ ರೀಚ್ ಮಾಡಬೇಕಂತಾದರೆ ನಮಗೆ ಕಮೆಂಟ್ ಮಾಡಿ ಹೇಳಿ, ನಾವು ನಿಮ್ಮ ಸ್ಟೋರೀಸನ್ನು ನೋಡಿ ನೆಕ್ಸ್ಟ್ ವಿಡಿಯೋ ನಿಮ್ಮದೇ ಆಗಿರ್ಬೋದು. ಸೊ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇನೆ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೇನೆ. ಟಿಲ್ ದೆನ್